ಎಲ್ಲರಿಗೂ ನಮಸ್ಕಾರ. ಇವತ್ತು ಬ್ಯಾಂಕ್ ನಿಫ್ಟಿಲಿ ಮತ್ತು ನಿಫ್ಟಿಲಿ ಅನಾಲಿಸಿಸ್ ನ ಮಾಡೋಣ. ಸೊ ಯಾವ ರೀತಿ ಮಾರ್ಕೆಟ್ ಬಿಹೇವಿಯರ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂತೇಳಿ ಇವತ್ತು ತಿಳ್ಕೊಂಡ್ ಬರೋಣ. ಓಕೆ, ಸೊ ಇವಾಗ ಅನಾಲಿಸಿಸ್ ನ ಮಾಡೋಣ ಬ್ಯಾಂಕ್ ನಿಫ್ಟಿ ಚಾರ್ಟ್ ಅನ್ನ. ಸೊ ಫಸ್ಟ್ ಕ್ಯಾಂಡಲ್ ಅಲ್ಲಿ ಏನಾಗಿದೆ ಅಂದ್ರೆ ಒಂದು ಹ್ಯಾಮರ್ ಹೊಡೆದಿದೆ ಅಲ್ವಾ. ಸೊ ಈ ಹ್ಯಾಮರ್ ಹೊಡೆದಿದೆ ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಪ್ರೈಸ್ ನೋಡಿ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಏನು ಸೆಲ್ ಮಾಡಿದಾರಲ್ವಾ, ಇಲ್ಲಿ ಸೆಲ್ ಮಾಡಿ ಇಲ್ಲಿ ಬಾಟಮ್ ಅಲ್ಲಿ ಏನ್ ಮಾಡಿದ್ದಾರೆ, ಹೋಲ್ಡ್ ಮಾಡ್ಕೊಂಡಿದ್ದಾರೆ ಬೈಯರ್ಸ್. ಓಕೆನಾ, ಪೊಸಿಷನ್ಸ್ ಅನ್ನ ಹೋಲ್ಡ್ ಮಾಡ್ಕೊಂಡಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಅವ್ರದ್ದು ಪೊಸಿಷನ್ಸ್ ಏನಾಗಿದೆ ಅಂದ್ರೆ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಓಕೆನಾ, ನೋಡಿ ಇಲ್ಲಿ ನೋಡಬಹುದು ಈ ಕ್ಯಾಂಡಲ್ ಏನಾಗಿದೆ ಹ್ಯಾಮರ್ ಹೊಡೆದಿರೋದ್ರಿಂದ ಸೊ ಇಲ್ಲಿ ಲಿಕ್ವಿಡಿಟಿ ಏನಾಗಿದೆ ಕ್ಲಿಯರ್ ಆಗಿ ಪ್ರೈಸ್ ಏನಾಗಿದೆ ಒಂದು ಹ್ಯಾಮರ್ ಕ್ರಿಯೇಟ್ ಮಾಡ್ಕೊಂಡ್ಬಂದು ಇಲ್ಲಿ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಸೊ ಈ ತರ ಹ್ಯಾಮರ್ ಕ್ಲೋಸ್ ಆದ್ಮೇಲೆ ಸೊ ಪ್ರೈಸ್ ಏನಾಗಿದೆ ಇಲ್ಲಿ ಸೆಲ್ಲರ್ಸ್ ಏನಾಗಿದ್ರು ಟೆಂಪರರಿ ಟ್ರ್ಯಾಪ್ ಆಗಿದ್ರು. ಹೌದಾ, ಸೊ ಟ್ರ್ಯಾಪ್ ಆದ್ಮೇಲೆ ಪ್ರೈಸ್ ಏನಾಗಿದೆ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ. ಸೊ ಮೇಲ್ಗಡೆ ತಗೊಂಡು ಹೋಗಿ ಇಲ್ಲಿ ಸೆಲ್ಲರ್ಸ್ ಸ್ಟ್ರಾಂಗ್ ಆಗಿ ಇರೋದ್ರಿಂದ ಇದೇ ಲೆವೆಲ್ ಇಂದ ಪ್ರೈಸ್ ಏನಾಗಿದೆ ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಆಗಿದೆ. ಹೌದಾ, ಸೊ ಈ ತರ ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಆದ್ಮೇಲೆ ಸೊ ಇದಕ್ಕೆ ಯಾವ ರೀತಿ ನಾವು ಪ್ರೈಸ್ ಅನ್ನ ನೋಡ್ತಾ ಇದ್ವಿ ಅಂದ್ರೆ ಸೊ ಇಲ್ಲಿ ಕೂಡ ನಮಗೆ ಸೆಲ್ಲಿಂಗ್ ಮಾಡಬಹುದಾಗಿತ್ತು. ಬಟ್ ಏನಾಯ್ತು ಈ ಏರಿಯಾದಲ್ಲಿ ಸೊ ನಾವೇನ್ ಮಾಡ್ತಾ ಇದ್ವಿ, ಒಂದು ಲಾಂಗ್ ಟ್ರೇಡ್ ಅನ್ನ ಹಿಡಿಬೇಕಂತೇಳಿ ವೇಟ್ ಮಾಡ್ತಾ ಇದ್ವಿ. ಬಟ್ ಏನಾಯ್ತು ಅಂದ್ರೆ ಸೊ ಬಾಟಮ್ ಅಲ್ಲಿ ಈ ಡೇಲ್ ಅನ್ನ ಹೊಡೆದ ಮೇಲೆ ಮಾರ್ಕೆಟ್ ನಲ್ಲಿ ಬೈಯಿಂಗ್ ಬಂದಿದೆ. ಓಕೆನಾ, ಟೆಂಪರರಿ ಮಾರ್ಕೆಟ್ ಅನ್ನ ಮೂವ್ ಮಾಡಿದ್ದಾರೆ. ಸೊ ಟೆಂಪರರಿ ಮಾರ್ಕೆಟ್ ಅಲ್ಲಿ ಮೂವ್ ಮಾಡಿದ್ಮೇಲೆ ಸೊ ನಾವು ಯಾವುದೇ ಕಾರಣಕ್ಕೂ ಮಾರ್ಕೆಟ್ ನಲ್ಲಿ ರಿವರ್ಸಲ್ ಆಗುತ್ತೆ ಅಂತೇಳಿ ಹೋಪ್ ಅನ್ನ ಕಳ್ಕೊಂಡಿದ್ವಿ. ಓಕೆನಾ, ಸೊ ಹೋಪ್ ಹೋಗಿದೆ. ಸೊ ಯಾಕಂದ್ರೆ ಇನ್ನೂ ಕೂಡ ಏನ್ ಮಾಡಿದಾರೆ ಅಂದ್ರೆ ಇಲ್ಲಿ ಏನು ಅಬ್ಸರ್ಪ್ಷನ್ ಏರಿಯಾನ ಕ್ರಿಯೇಟ್ ಮಾಡ್ಕೊಂಡಿದಾರಲ್ಲ, ಸೊ ಇಲ್ಲಿಂದ ಏನ್ ಕ್ರಿಯೇಟ್ ಆಗಿದೆಯಲ್ಲ ಇನ್ನೂ ಕೂಡ ಕಂಟಿನ್ಯೂಷನ್ ಆಗುತ್ತೆ. ಓಕೆನಾ, ಇನ್ನೂ ಸ್ವಲ್ಪ ಕಂಟಿನ್ಯೂಷನ್ ಆದ್ಮೇಲೆ ನೆಕ್ಸ್ಟ್ ಆಮೇಲೆ ಏನಾಗುತ್ತೆ ಮಾರ್ಕೆಟ್ ರಿವರ್ಸಲ್ ಆಗುವಂತ ಚಾನ್ಸಸ್ ಆಗುತ್ತೆ. ಸೊ ಇವಾಗ ನೋಡಿ, ಸೊ ಬ್ಯಾಂಕ್ ನಿಫ್ಟಿಲಿ ಇಲ್ಲೆಲ್ಲ ಇದೇನಾಗಿದೆ ಅಂದ್ರೆ ಇಲ್ಲಿ ಬಯರ್ಸ್ ಬಂದಿದ್ದಾರೆ. ಒಂದ್ಸಲ ತಿಳಿಸ್ಕೊಡ್ತೇನೆ ಯಾವ ರೀತಿ ಅಂದ್ರೆ ಸೊ ಇಲ್ಲಿಂದ ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಆದ್ಮೇಲೆ ಪ್ರೈಸ್ ಇಲ್ಲಿ ಏನಾಗಿದೆ ನೋಡ್ಬೇಕಾಗತ್ತೆ. ಓಕೆ, ಸಿ ಏರಿಯಾದಲ್ಲಿ ನೋಡಿ ಸೊ ಪ್ರೈಸ್ ಏನಾಗಿಲ್ಲ ಇಲ್ಲಿ ಸೈಡ್ ವೇಸ್ ಆಕ್ಟಿವಿಟಿನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಹೌದಾ, ಸೊ ಸ್ಲೋ ಪ್ರೈಸ್ ಆಕ್ಷನ್ ಅನ್ನ ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ಇದನ್ನ ಸ್ವಿಂಗ್ ಹೈನ ಬ್ರೇಕ್ ಮಾಡಕ್ ಆಗಿಲ್ಲ. ಹೌದಾ, ಸೊ ಬ್ರೇಕ್ ಮಾಡಕ್ ಆಗಿಲ್ಲ. ಅಲ್ಲಿಂದ ಏನಾಗಿದೆ ಟ್ರ್ಯಾಪ್ ಮಾಡಿ ಇದೇ ಏರಿಯಾದಿಂದ ಮತ್ತೆ ಸೆಲ್ಲಿಂಗ್ ಮಾಡಿದ್ದಾರೆ. ಹೌದಾ, ಸೊ ಇಲ್ಲಿ ನೋಡಬಹುದು ಇದೇ ಏರಿಯಾದಿಂದ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ. ಸೊ ಅದೇ ರೀತಿ ಇಲ್ಲಿ ಕೂಡ ಸೆಲರ್ಸ್ ಅಗ್ರೆಸಿವ್ ಆಗಿ ಪಾರ್ಟಿಸಿಪೇಷನ್ ಮಾಡಿರೋದ್ರಿಂದ ಸೊ ಪ್ರೈಸ್ ಏನಾಗಿದೆ ಅದೇ ಪಾಯಿಂಟ್ ಇಂದ ಸೆಲ್ಲಿಂಗ್ ಆಗಿ ಕೆಳಗಡೆ ಬಿದ್ದಿದೆ. ಇಲ್ಲಿ ನೋಡಬಹುದು ಬಾಟಮ್ ಅಲ್ಲಿ ಬೈಯರ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಕೂಡ ಸ್ಲೋ ಪ್ರೈಸ್ ಆಕ್ಷನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಅಗೇನ್ ಪ್ರೈಸ್ ಏನಾಗಿದೆ ಸೊ ಮತ್ತೆ ಏನ್ ಮಾಡಿದ್ದಾರೆ ಅಂದ್ರೆ ಲಿಕ್ವಿಡಿಟಿನ ಕ್ಲಿಯರ್ ಮಾಡ್ಕೊಂಡು ಮತ್ತೆ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ ಕೆಳಗಡೆ ಬಂದು. ಹೌದಾ, ಸೊ ಇವಾಗ ಇಂಥ ಟೈಮ್ದಲ್ಲಿ ನಮ್ಗೆ ಏನಾದ್ರು ಟ್ರೇಡಿಂಗ್ ಸೆಟಪ್ ಮಾಡ್ಕೊಳಕ್ ಆಗತ್ತಾ? ಈಸಿಯಾಗಿ ಮಾಡ್ಕೊಳಕ್ ಆಗಲ್ಲ, ಅಷ್ಟು ಈಸಿ ಡಿಫಿಕಲ್ಟ್ ಆಗುತ್ತೆ. ಹೌದಲ್ವಾ, ಸೊ ಇದಕ್ಕೆ ನಾವು ಇಂಥ ಟೈಮ್ದಲ್ಲಿ ನಾವ್ ಏನ್ ಮಾಡ್ಬೇಕಂದ್ರೆ ಟ್ರೇಡ್ ಅನ್ನ ಇಂಥ ಏರಿಯಾದಲ್ಲಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಹೌದಾ, ಸೊ ಇದಕ್ಕೆ ಯಾವ ರೀತಿ ನೆಕ್ಸ್ಟ್ ನಾಳೆ ಮಾರ್ಕೆಟ್ ನಲ್ಲಿ ಯಾವ ರೀತಿ ಟ್ರೇಡ್ ನಮ್ದು ಯಾವ ರೀತಿ ಟ್ರೇಡ್ ಸೆಟಪ್ ಬಂದ್ರೆ ಮಾತ್ರ ನೋಡ್ಬೇಕಂತೇಳಿ ನೋಡೋಣ. ಸೊ ಇಂಥ ಟೈಮ್ ಅಲ್ಲಿ ನಾವು ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಮಾರ್ಕೆಟ್ ನಲ್ಲಿ ಏನಾಗುತ್ತೆ ತುಂಬಾನೇ ಸ್ಟಾಪ್ ಲಾಸ್ ಹಂಟಿಂಗ್ ನಡೀತಾ ಇರುತ್ತೆ. ಸೊ ಇದಕ್ಕೆ ನಾವು ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೊಳ್ಳೋಣ ಅಂದ್ರೆ ಸೊ ಇವಾಗ ಪ್ರೈಸ್ ಏನಾಗ್ಬೇಕಂದ್ರೆ ಈ ಲೆವೆಲ್ ಬಿಟ್ಟು ಹೊರಗಡೆ ಕೆಳಗಡೆ ಬರ್ಬೇಕಾಗತ್ತೆ ಈ ರೀತಿ. ಓಕೆನಾ, ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಆಗ್ಬೇಕಾಗತ್ತೆ. ಈ ಲೈನ್ ಇದೆಯಲ್ಲ, ಸೊ ಈ ಲೈನ್ ಅಲ್ಲಿ ಏನಾಗ್ಬೇಕಂದ್ರೆ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದು, ಓಕೆನಾ, ಸೊ ಈ ರೀತಿ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದು ನೆಕ್ಸ್ಟ್ ಏನಾಗ್ಬೇಕಂದ್ರೆ ಎರಡು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ಕ್ಲೋಸ್ ಆಗ್ಬೇಕಾಗತ್ತೆ. ಓಕೆನಾ, ಆಮೇಲೆ ಏನ್ ಮಾಡಬೇಕು ಟೆಂಪರರಿ ಒಂದು ಪುಲ್ ಬ್ಯಾಕ್ ಬರುತ್ತೆ. ಓಕೆ, ಈ ಪುಲ್ ಬ್ಯಾಕ್ ಅಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ಸೊ ಎಲ್ಲಿವರೆಗೂ ನೋಡ್ಬೋದು ಅಂದ್ರೆ ಫಸ್ಟ್ ಟಾರ್ಗೆಟ್ 55,250 ವರೆಗೂ ಫಸ್ಟ್ ಟಾರ್ಗೆಟ್ ಹೋಗುತ್ತೆ. ಸೊ ಸೆಕೆಂಡ್ ಟಾರ್ಗೆಟ್ ಎಲ್ಲಿವರೆಗೂ ಹೋಗುತ್ತೆ ಅಂದ್ರೆ 55,400 ವರೆಗೂ ಹೋಗುವಂತ ಚಾನ್ಸಸ್ ಇರುತ್ತೆ. ಓಕೆನಾ, ಈ ರೀತಿ ನಾವು ಏನ್ ಮಾಡ್ಬೇಕಂದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಸೆಟಪ್ ಅನ್ನ ಮಾಡ್ಕೋಬೇಕಾಗತ್ತೆ. ಓಕೆನಾ, ಸೊ ಒಂದ್ ವೇಳೆ ಗ್ಯಾಪ್ ಅಪ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಓಕೆನಾ, ಸೊ ಒಂದ್ ವೇಳೆ ಗ್ಯಾಪ್ ಅಪ್ ಅನ್ನ ಮಾಡ್ಕೊಂಡ್ರೆ ನಾವೇನ್ ಯಾವ ರೀತಿ ಸೆಲ್ಲಿಂಗ್ ಕಡೆ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂದ್ರೆ ಸೊ ಇವಾಗ ಪ್ರೈಸ್ ಏನಾಗ್ಬೇಕಂದ್ರೆ ಇಲ್ಲಿ 55,000 ಲೆವೆಲ್ ಅಲ್ಲಿ ಏನಾಗ್ಬೇಕಂದ್ರೆ ರಿಜೆಕ್ಷನ್ ಆಗ್ಬೇಕಾಗತ್ತೆ. ಓಕೆನಾ, 55,500 ಲೆವೆಲ್ ಅಲ್ಲಿ ಏನಾಗ್ಬೇಕಂದ್ರೆ ರಿಜೆಕ್ಷನ್ ಆಗ್ಬೇಕಾಗತ್ತೆ. ಸೊ ಯಾವ ರೀತಿ ರಿಜೆಕ್ಷನ್ ಆಗ್ಬೇಕಂದ್ರೆ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು, ಓಕೆನಾ, ಸೊ ಈ ತರ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ಎರಡು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬರ್ಬೇಕಾಗತ್ತೆ. ಈ ರೀತಿ ಅಗ್ರೆಸಿವ್ ಆಗಿ ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದು ಒಂದು ಪುಲ್ ಬ್ಯಾಕ್ ಹೋಗ್ಬೇಕಾಗತ್ತೆ. ಓಕೆನಾ, ಸೊ ಈ ಪುಲ್ ಬ್ಯಾಕ್ ಅಲ್ಲಿ ನಾವು ಏನ್ ಮಾಡ್ಬೇಕು ಸ್ಮಾಲ್ ರಿಸ್ಕ್ ಇಟ್ಕೊಂಡು ಕೆಳಗಡೆ ಟ್ರೇಡ್ ಅನ್ನ ಮಾಡಬೇಕಾಗತ್ತೆ. ಓಕೆ, ಸೊ ಟಾರ್ಗೆಟ್ ಎಲ್ಲಿವರೆಗೂ ಬರುತ್ತೆ ಅಂದ್ರೆ 55,300 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ಈ ರೀತಿ ನಾವು ಏನ್ ಮಾಡ್ಬೇಕಂದ್ರೆ ಸೆಲ್ಲಿಂಗ್ ಕಡೆ ಟಾಪ್ ಅಲ್ಲಿ ನೋಡ್ಬೇಕಾಗತ್ತೆ, ಬೈಯಿಂಗ್ ಸೈಡ್ ಬಾಟಮ್ ಅಲ್ಲಿ ನೋಡ್ಬೇಕಾಗತ್ತೆ. ಸೊ ಅದೇ ರೀತಿ ನಿಫ್ಟಿನ ಅನಾಲಿಸಿಸ್ ನ ಮಾಡೋಣ. ಸಿಂಪಲ್ ಇರುತ್ತೆ. ಓಕೆ, ನಿಫ್ಟಿಲಿ ನೋಡಿ ಅಬ್ಸರ್ವ್ ಮಾಡಿ.
ಸೊ ನಿಫ್ಟಿಲಿ ಕೂಡ ನೋಡಿ ಎನಿ ಟೈಮ್ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅಂತ ಹೇಳಿದ್ವಿ. ಸೊ ಮೇಲ್ಗಡೆ ಹೋಗಿದೆ, ಬಟ್ ನಮಗೆ ಟ್ರೇಡ್ ಸೆಟಪ್ ಏನಾಗಿದೆ ಬರ್ಲಿಲ್ಲ ಅಲ್ವಾ. ಸೊ ಇಲ್ಲಿ ನೋಡಬಹುದು, ಅಬ್ಸರ್ವ್ ಮಾಡಿ, ಇಲ್ಲಿ ಈ ಪಾಯಿಂಟ್ ಅಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ, ಇಲ್ಲಿ ಏನಾದ್ರು ರಿಜೆಕ್ಷನ್ ಆದ್ರೆ ಮೇಲ್ಗಡೆ ಹೋಗುತ್ತೆ ಅಂತ ಹೇಳಿ ನೋಡ್ತಾ ಇದ್ವಿ. ಬಟ್ ನಮ್ಗೆ ಏನಾಯ್ತು, ಪ್ರೈಸ್ ಇಲ್ಲೇ ಒಳಗಡೆನೆ ಬಂದ್ ಏನಾಗಿದೆ, ಪ್ರೈಸ್ ರಿವರ್ಸಲ್ ಮಾಡ್ಕೊಂಡು ಮೇಲ್ಗಡೆ ತಗೊಂಡು ಹೋಗಿದ್ದಾರೆ. ಓಕೆನಾ. ಸೊ ಇವಾಗ ನಾವು ಇದಕ್ಕೆ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂದ್ರೆ, ನಿಫ್ಟಿಗೆ ಸಿಂಪಲ್ ಇರುತ್ತೆ ನೋಡಿ. ನೆಕ್ಸ್ಟ್ ಏನಾಗ್ಬೇಕಂದ್ರೆ, ಈ ಸ್ವಿಂಗ್ ಇದೆಯಲ್ಲ, ಈ ಸ್ವಿಂಗ್ ಕೆಳಗಡೆ ಬರಬೇಕಾಗತ್ತೆ. ಓಕೆನಾ. ನಿಫ್ಟಿ ಈ ಸ್ವಿಂಗ್ ಇದೆಯಲ್ಲ, ಈ ಸ್ವಿಂಗ್ ಕೆಳಗಡೆ ಬಂದಾಗ ನಾವ್ ಏನ್ ಮಾಡ್ಬೇಕು, ಅಬ್ಸರ್ವ್ ಮಾಡಿ, ಈ ಕ್ಯಾಂಡಲ್ ಲೋನ ಈ ಬ್ರೇಕ್ ಆಗ್ಬೇಕಾಗತ್ತೆ. ಓಕೆನಾ. ಈ ಲೋನ ಬ್ರೇಕ್ ಆದಾಗ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ನೋಡ್ಬೇಕಾಗತ್ತೆ ಇಲ್ಲಿ ಬ್ರೇಕ್ ಡೌನ್ ಆದಾಗ. ಓಕೆನಾ. ಈ ರೀತಿ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದು ನೆಕ್ಸ್ಟ್ ಏನಾಗಬೇಕು, ಎರಡು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ಕುಂದಿರ್ಬೇಕಾಗತ್ತೆ. ಓಕೆನಾ. ಈ ರೀತಿ ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದ್ಮೇಲೆ ಏನಾಗುತ್ತೆ, ನೆಕ್ಸ್ಟ್ ಒಂದು ಪುಲ್ ಬ್ಯಾಕ್ ಇಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ನಾವು ಟಾರ್ಗೆಟ್ ಅನ್ನು ಎಲ್ಲಿವರೆಗೂ ಸೆಟ್ ಮಾಡಬಹುದು ಅಂದ್ರೆ 25,100 ವರೆಗೂ ಹೋಗುವಂತ ಚಾನ್ಸಸ್ ಇರುತ್ತೆ. ಓಕೆ. ಈ ರೀತಿ ನಾವು ಏನ್ ಮಾಡ್ಬೇಕಂದ್ರೆ, ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿಯಲ್ಲಿ ಈ ರೀತಿ ನಾವು ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೋಬೇಕಾಗತ್ತೆ. ಓಕೆ. ಸೊ ನಿಫ್ಟಿಲಿ ಕೂಡ ಇದೇ ರೀತಿನ ಟ್ರೇಡ್ ಸೆಟಪ್ ಮಾಡ್ಕೊಂಡು ನಾವ್ ಏನ್ ಮಾಡ್ಬೇಕು, ಟ್ರೇಡ್ ಅನ್ನ ಮಾಡ್ಬೇಕಾಗತ್ತೆ. ಓಕೆ. ಸೊ ಬಾಟಮ್ ಅಲ್ಲಿ ಏನಾಗುತ್ತೆ, ಎನಿ ಟೈಮ್ ರಿವರ್ಸಲ್ ಆಗುವಂತ ಚಾನ್ಸಸ್ ಇರುತ್ತೆ. ಓಕೆನಾ. ಸೊ ಇದೇ ರೂಲ್ಸ್ ಅನ್ನ ಫಾಲೋ ಮಾಡಿ ಯಾವುದೇ ಕಾರಣಕ್ಕೂ ಮಿಡ್ಲ್ ಅಲ್ಲಿ ಟ್ರೇಡ್ ಅನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ, ತುಂಬಾ ರಿಸ್ಕ್ ಆಗುತ್ತೆ. ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ಒಳ್ಳೇದಾಗಲಿ.